ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನಿಮ್ಮ ಅಶ್ವಿನಿ ವತ್ರಚ್. ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲ್ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನಿಲ್ಲಿ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಹಾಗೆ ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪೇ ಮೇಯ್ನು ಚಿಕನ್ ಚಾಪ್ಸಿಗೆ. ಗ್ರೀನಿಶ್ ಆಗಿ ಇರಬೇಕಂದ್ರೆ ಕೊತ್ತಂಬರಿ ಸೊಪ್ಪು ನಾಟಿ ಸೊಪ್ಪಾಗಿರಬೇಕು. ಹಾಗೆ 1 ಹಿಡಿ ಪುದೀನ, ಹಸಿರು ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 1 ಇಂಚು ಶುಂಠಿ. ಹಾಗೆ ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸಾಗೆ. 2 ಮೆಣಸಿನ್ಕಾಯಿನ ಉದ್ದಕ್ಕೆ ಜಗ್ಲಿಕೊಂಡು ಇಟ್ಕೊಂಡಿದ್ದೀನಿ. ಅರ್ಧ ಟೊಮೆಟೊ, ನೀವು ಟೊಮೆಟೊ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ 1 ಈರುಳ್ಳಿನ ರುಬ್ಬಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ, ಬಿಳಿ ಎಳ್ಳು, ಚಕ್ಕೆ, ಗಸಗಸೆ, ಪೆಪ್ಪರ್ ಪೌಡ್ರು, ಲವಂಗ, ಗೋಡಂಬಿ, ಹಾಗೆ ಧನಿಯಾ ಪೌಡರು ಅದ್ರ ಜೊತೆಗೆ ನೀವು ಧನಿಯದ ಕಾಳು ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಧನಿಯಾ ಪೌಡರ್ ಇತ್ತು, ಸೊ ಅದಕ್ಕೆ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಷ್ಟು ಐಟಮನ್ನು ಆಯಿಲ್ ಫ್ರೈ ಮಾಡ್ಕೊಂಡು ಡೀಪಾಗಿ ಹಾಕ್ಕೊಂಡು ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ನಾನು ಇಲ್ಲಿ ಚಿಕನ್ ಚಾಪ್ಸ್ ಮಾಡ್ತಾ ಇರೋದ್ರಿಂದ ಹಾಗೇನು ಆಯಿಲ್ ಫ್ರೈ ಮಾಡ್ಕೊತಾ ಇಲ್ಲ. ಮಟನ್ ಚಾಪ್ಸ್ ಮಾಡಿದ್ರೆ ಮಾತ್ರ ನಾನು ಆಯಿಲ್ ಫ್ರೈ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರಲಿ ಮಟನ್ ಚಾಪ್ಸಿಗೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೂ ಏನೂ ಆಗೋದಿಲ್ಲ. ಇವಾಗ ಗೋಡಂಬಿ ಹಾಕಿದ್ರೆ ಥಿಕ್ನೆಸ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ, ನೀವು ಬೇಕಿದ್ರೆ ಟೊಮೆಟೊ ರುಬ್ಕೋಬೋದು. ನೋಡಿ, ನಾನಿಷ್ಟು ಗೋಡಂಬಿ, ಚಕ್ಕೆ, ಗಸಗಸೆ, ಲವಂಗ, ಬಿಳಿ ಎಳ್ಳು ಯಾಕಪ್ಪ ಹಾಕೋದು ಅಂದರೆ ಬಿಳಿ ಎಳ್ಳು ರುಚಿ ಜಾಸ್ತಿ ಇರುತ್ತೆ. ಮಟನ್ ಚಾಪ್ಸಿಗಾಗಲಿ, ಚಿಕನ್ ಚಾಪ್ಸಿಗಾಗಲಿ, ಸಾಂಬಾರಿಗಾಗಲಿ ಯಾವುದಕ್ಕಾದ್ರೂ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಹಂಗೆ ಸ್ಕಿಪ್ ಮಾಡ್ಕೋಬೋದು, ತೆಂಗಿನಕಾಯಿನ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಾಂಬಾರಿನ ಸ್ವಲ್ಪ ಗಟ್ಟಿಯಾಗಿ ಬರಲಿ, ಚಪಾತಿಗೆ, ಪರೋಟಾಗೆ, ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ ನಾನು ಒಂದೇ ಒಂದು ಸ್ಪೂನ್ ತೆಂಗಿನಕಾಯಿ ಹಾಕಿ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ಎಷ್ಟು ಚೆನ್ನಾಗಿ ಮಸಾಲೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಗ್ರೇವಿನೂ ರೆಡಿ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋಸು ಪ್ರತಿ ಒಂದು ವಿಡಿಯೋನೂ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇಲ್ಲಿ ರೆಡಿ ಆಯಿತು ಚಿಕನ್ ಚಾಪ್ಸ್ ಗ್ರೇವಿ ಮಸಾಲ. ನೋಡಿ, ಗ್ರೇವಿನೇ ಇಷ್ಟು ಚೆನ್ನಾಗಿ ಅಟ್ರಾಕ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಮತ್ತು ಡೀಪ್ ಫ್ರೈ ಮಾಡಿ ಮಸಾಲೆ ಎಲ್ಲ ಒಗ್ಗರಣೆ ಕೊಟ್ಟರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ. ಬನ್ನಿ ರೆಡಿ ಮಾಡ್ಕೊತೀನಿ. ನಾನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಳ ಗಟ್ಟಿ ಇರೋ ಬಾಣಲಿ ಇಟ್ಕೋಬೇಕು. ಬಾಣಲಿ ಕಾದ ನಂತರ 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಎಣ್ಣೆ ಹಾಕ್ಕೋಬೋದು. ಸೊ ನಾನು ತುಪ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಬೇಕಿದ್ರೆ ನೀವು ಈ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಫ್ರೈ ಮಾಡಿ ಗೋಲ್ಡನ್ ಫ್ರೈ ಮಾಡಿ ಎತ್ಕೋಬೋದು. ಲಾಸ್ಟಲ್ಲಿ ಗಾರ್ನಿಷ್ ಆಗೂ ನೀವು ಉದುರಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಥರ. ಹಾಗೆ ಈರುಳ್ಳಿನ ಮೆಣಸಿನ್ಕಾಯಿ ಹಾಕ್ಕೋಬೋದು. ನೋಡಿ, ಇಷ್ಟು ಸಾಫ್ಟ್ ಆದರೆ ಸಾಕು ಈರುಳ್ಳಿ. ನಾನಿವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಚಿಕನ್ನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಸ್ಕೊಂಬರ್ಬೇಕು. ಜಾಸ್ತಿ ಸಣ್ಣನೂ ಬೇಡ, ಸ್ವಲ್ಪ ದಪ್ಪನೂ ಬೇಡ. ಒಂದೇ ಟೈಪಲ್ಲಿ ಅವ್ರಿಗೆ ಮಟನ್ ಶಾಪ್ ಅವ್ರಿಗೆ ಹೇಳಿದ್ರೆ ಚಿಕನ್ ಚಾಪ್ಸಿಗೆ ಅಂತ ಹೇಳಿದ್ರೆ ಆ ಟೈಪಲ್ಲಿ ಕಟ್ ಮಾಡಿಕೊಡ್ತಾರೆ. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನಿಲ್ಲಿ. ನೋಡಿ, ಎಷ್ಟು ಮಿಕ್ಸ್ ಆದರೆ ಸಾಕು. ಸ್ವಲ್ಪ ಫುಲ್ಲು ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಆಗಲಿ ತುಂಬ ಸಾಫ್ಟಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಡುತ್ತೆ. ಸೊ ನೋಡಿ, ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡ್ಕೊತೀನಿ. ಅದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಗ್ರೀನಿಶ್ ಕಾಣಿಸ್ತಾ ಇದೆ ಮಸಾಲ. ಮೇಯ್ನ್ ಇಷ್ಟೇ ಇಂಗ್ರೀಡಿಯೆಂಟ್ಸು. ಮಟನ್ ಚಾಪ್ಸಿಗಾದರೂ ಚಿಕನ್ ಚಾಪ್ಸಿಗಾದರೂ ತುಂಬ ಚೆನ್ನಾಗಿರುತ್ತೆ ಚಿಕನ್ ಚಾಪ್ಸಿಗೆ. ನೋಡಿ, ಸ್ವಲ್ಪ ನೀವು ಬೇಕಿದ್ರೆ ಒಂದು
2 ಲೋಟ ನೀರು ಹಾಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಚಿಕನ್ ನೀರು ಬಿಟ್ಬಿಡುತ್ತೆ. ಒಂದು 5 ನಿಮಿಷ ಆದಮೇಲೆ ತೆಗೆದು ನೋಡಿ ನೀರು ಬಿಟ್ಬಿಡುತ್ತೆ. ನೋಡಿ ಇಷ್ಟು ಮಸಾಲ ಎಲ್ಲ ರೆಡಿ ಆಯಿತು. ಚಿಕನ್ ಚಾಪ್ಸೂ ರೆಡಿ ಆಯಿತು. ಲಾಸ್ಟ್ ಫೈನಲಲ್ಲಿ ಪೆಪ್ಪರ್ ಪೌಡರು ಮತ್ತು ಧನಿಯಾ ಪುಡಿಯು ಹಾಕಿ ಉದುರಿಸ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿದ್ರೆ ನೋಡಿ ರೆಡಿ ಆಯಿತು ಚಿಕನ್ ಚಾಪ್ಸ್. ನಿಮ್ಮ ಮನೇಲಿ ನೀವು ಮಾಡಿ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ.